ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಎಷ್ಟು ಆದಾಯವನ್ನು ಗಳಿಸ್ತಾರೆ, ಎಷ್ಟು ಸುಖಗಳನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಕಷ್ಟಗಳನ್ನ, ಎಷ್ಟು ದುಃಖಗಳನ್ನ, ಎಷ್ಟು ಸಂತಾಪಗಳನ್ನ, ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ನಾವು ನೋಡಿದಾಗ ದ್ವಾದಶ ರಾಶಿಗಳ ಕಂಪ್ಲೀಟ್ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಏನೆಲ್ಲ ಆಗತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದಾಗ ಮುಖ್ಯವಾಗಿ ಪಂಚಾಂಗ ಏನ್ ಹೇಳುತ್ತೆ, ಗುರು ಮತ್ತೆ ಶನಿ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಅದರಿಂದ ಅನುಕೂಲಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಮಿಥುನ ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಒಳ್ಳೆಯ ಫಲಗಳನ್ನ ನಿರೀಕ್ಷಿಸಲಾರಿರಿ. ಗುರುಬಲ ಅಂತಕ್ಕಂಥದ್ದು ಮುಖ್ಯ ಅಲ್ವಾ ಸ್ವಾಮಿ? ಏನೇ ಮಾಡ್ಬೇಕಾದ್ರೂ ಗುರುಬಲ ಇರಬೇಕಲ್ವಾ? ಗುರುಬಲ ಇಲ್ಲ ಅಂತಂದ್ರೆ ಏನ್ ಮಾಡೋಕ್ಕಾಗತ್ತೆ? ಜೀವನವೇ ಆಧಾರ ಅಂತಕ್ಕಂಥದ್ದು ಸರಿಯಾಗಿದ್ರೆ ತಾನೆ. ನೀವು ಉದ್ಯೋಗ ಮಾಡ್ತಕ್ಕಂಥ ಕೆಲಸದಲ್ಲಿ ಅವನ ಸರಿಯಾಗಿ ಸಂಬಳ ಕೊಟ್ರೆ ತಾನೆ ನಿಮ್ಮ ಜೀವನ ನಡೀತಕ್ಕಂಥದ್ದು. ಕೈ ಹಾಕಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು ಅಂತಕ್ಕಂಥದ್ದು ಆಗಬೇಕು ಅಂತಂದ್ರೆ ಗುರುಬಲ ಬರಬೇಕು. ಯಾವುದೇ ಕಾರಣಕ್ಕೂ ಎಚ್ಚರಿಕೆ ವಹಿಸಿ ಗುರು ನಿಂದನೆಯನ್ನ ಮಾಡಬೇಡಿ. ಅದು ಯಾವ ಕ್ಷೇತ್ರದಲ್ಲಾಗಲಿ ಗುರುವನ್ನ, ಹಿರಿಯರನ್ನ ನಿಂದಿಸಬಾರದು. ನೀವು ಎಷ್ಟು ನಿಂದನೆಗಳನ್ನ ಮಾಡ್ತೀರೋ, ಯಾಕೆಂದ್ರೆ ಒಂದು ಸಾರಿ ಇದ್ದಂತ ಮನಸ್ಸು ಒಂದ್ ಸಾರಿ ಇರಲ್ಲ ನಿಮಗೆ, ಹೌದಲ್ವಾ? ಚಂಚಲತೆ ಅಂತಕ್ಕಂಥದ್ದು. ಅದಕ್ಕೆ ನಾವು ಹೇಳೋದು ಕಟಕಕ್ಕೆ ಅಧಿಪತಿ ಚಂದ್ರ, ಚಂದ್ರಮ ಮನಸೋ ಜಾತಃ, ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳನ್ನ ಬೀರ್ತಾನೆ. ಅದರಲ್ಲೂ ನಷ್ಟದಲ್ಲಿ ಜನ್ಮದಲ್ಲಿ ಗುರು ಸಂಚಾರವನ್ನ ಮಾಡಬೇಕಾದ್ರೆ ಚಂಚಲತೆ, ದುರ್ಬುದ್ಧಿ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳಿ, ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನ ಕೊಡಬೇಡಿ. ಸ್ವಲ್ಪ ತಗ್ಗಿ ಬಗ್ಗಿ ನಡೀತಕ್ಕಂಥ ಕೆಲಸವನ್ನ ಮಾಡಿ ಅನುಕೂಲಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಸಿಂಹ ರಾಶಿಯಲ್ಲಿ ಗುರು ಸಂಚಾರವನ್ನ ಮಾಡಬೇಕಾದಾಗ, ಸಿಂಹರಾಶಿಗೆ ಯಾವಾಗ ಪ್ರವೇಶ ಮಾಡ್ತಾನೆ ಗುರು, ಆವಾಗ ನಿಮಗೆ ಹೊಳಿತು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಆಗ ಒಳ್ಳೆಯ ಕಾಲ ಬಂದಾಗ ಏನೆಲ್ಲ ಆಗತ್ತೆ, ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಧನ ಲಾಭಗಳು ನೀವು ಅಂದುಕೊಂಡೇ ಇರಲ್ಲ. ಯಾವುದೋ ಒಂದು ಮೂಲದಿಂದ ಧನ ಆಗಮನವಾಗತ್ತೆ, ಬಂಧು ಮಿತ್ರರ ಸಹಾಯವಾಗತ್ತೆ. ಯಾರ್ಯಾರಿಗೆ ಮದುವೆ ಆಗಿಲ್ವೋ ಮದುವೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಆರೋಗ್ಯದಲ್ಲಿ ಸುಧಾರಣೆ, ವಸ್ತ್ರಾಭರಣ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಜೊತೆಗೆ ಶನಿಯು ಮೀನರಾಶಿಯಲ್ಲಿ ಸಂಚಾರವನ್ನ ಮಾಡಬೇಕಾದಾಗ ಕುಟುಂಬದಲ್ಲಿ ಸ್ವಲ್ಪ ಅನಾರೋಗ್ಯ ಪೀಡಿತರು, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ದಂಡವನ್ನ ಕಟ್ತಕ್ಕಂಥದ್ದು, ಫೈನ್ ಕಟ್ತಕ್ಕಂಥದ್ದು ಕಂಡು ಬರುತ್ತೆ. ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಅಪಜಯಗಳು ಬರುತ್ತೆ. ಆರ್ಥಿಕ ಪರಿಸ್ಥಿತಿ ಹೇಳತೀರದಾಗತ್ತೆ. ಎಲ್ಲೋ ಒಂದು ಕಡೆ ಋಣಬಾಧೆಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಕಲಿಯುಗದ ದೈನ್ಯ, ತಿರುಪೆ ಅಂದರೆ ಸಾಲ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಆ ಸಮಯದಲ್ಲಿ ಎಚ್ಚರಿಕೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಅಧಿಕ ಖರ್ಚನ್ನ ಮಾಡ್ಕೋತೀರಾ, ಅಶುಭ ಫಲಗಳು ಹೆಚ್ಚಾಗಿ ಬರುತ್ತೆ. ಹಾಗಂತ ಧೃತಿಗೆಡ್ತಕ್ಕಂಥದ್ದು ಬೇಡ. ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಾರಾಯಣವನ್ನ ಮಾಡಿ. ಪ್ರತಿ ಸೋಮವಾರ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆ ಸ್ವಲ್ಪ ನೀರನ್ನ ಲಿಂಗದ ಮೇಲೆ ಹಾಕಿ ಓಂ ನಮಃ ಶಿವಾಯ ಅಂತ ಹೇಳ್ತಾ ಬನ್ನಿ. ಅನುಕೂಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ. ಆದ್ರೆ ಕಷ್ಟಗಳು ಬಂದಾಗ ಧೈರ್ಯ ಕಳ್ಕೋಬೇಡಿ. ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಕಷ್ಟ? ಮಳೆ ಬಂದಾಗ ಮಳೆಯಲ್ಲಿ ನೆನೆಬೇಡಿ, ಛತ್ರಿ ಹಿಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಆದ್ರೆ ಅದು ಅಪರಾಧನ? ಬಹಳಷ್ಟು ಜನ ಕಾಮೆಂಟ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ, ಅಯ್ಯೋ ಇನ್ನೇನು ಕೆಲಸ ಇಲ್ಲ ಇವರಿಗೆ. ಹೌದು ಸ್ವಾಮಿ, ನಾವು ಕಲ್ತಿದ್ದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಯಾವ ಗ್ರಹಗಳು ನಿಮಗೆ ಏನೇನನ್ನ ತರುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಕನ್ನಡಿಯನ್ನ ಹಿಡಿತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಅಪೇಕ್ಷೆಯನ್ನ ಇಟ್ಟುಕೊಂಡು ಮಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕಟಕ ರಾಶಿಯವರಿಗೆ ಸ್ವಲ್ಪ ತೊಂದರೆ, ತಾಪತ್ರಯಗಳು ಬರುತ್ತೆ. ಧೈರ್ಯ ಕಳ್ಕೋಬೇಡಿ. ಧೈರ್ಯದಿಂದ ಮುನ್ನುಗ್ತಕ್ಕಂಥ ಕೆಲಸವನ್ನ ಮಾಡಿ. ಒಳ್ಳೆಯದಾಗಲಿ.